ಹೆಲೋ ಮಕ್ಕಳ, ವೇದಾಂತು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಮೆಂಟರ್ ಅಂಕಿತಾ. ಸೊ ಯಾರೆಲ್ಲ ಕರ್ನಾಟಕ CET ಎಕ್ಸಾಮ್ 2026ನ ಅಟೆಂಡ್ ಮಾಡಿದ್ರಿ ಅವರಿಗೆಲ್ಲ ಒಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ ಇದೆ. ಸೊ ಏನಪ್ಪ ಅದು ಅಪ್ಡೇಟ್ ಅಂತ ಅಂದರೆ, ಸೊ KE ಅವರ ಪ್ರಕಾರ ಒಂದಷ್ಟು ಸ್ಟೂಡೆಂಟ್ಸ್ ತಮ್ಮ ಕ್ಲೇಮ್ ಸರ್ಟಿಫಿಕೇಟ್ನ, ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಆಗಿರ್ಬೋದು, ರೂರಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಸೊ ಹಾಗೆಯೇ EWS ಸರ್ಟಿಫಿಕೇಟ್ ಆಗಿರ್ಬೋದು, ಈ ಎಲ್ಲ ಸರ್ಟಿಫಿಕೇಟ್ನ ಕರೆಕ್ಟಾಗಿ ಪ್ರಾಪರಾಗಿ ವೆರಿಫೈ ಮಾಡಿಸ್ಕೊಂಡಿಲ್ಲ ಅಂತ ಹೇಳ್ತಿದೆ. ಸೊ ಇದನ್ನ ಹೆಂಗಪ್ಪ ನಾವು ಚೆಕ್ ಮಾಡೋದು ಅಂತಂದರೆ, ಸೊ ನಿಮ್ಮ KE ಲಾಗಿನ್ ಪೇಜ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ನ ಎಂಟರ್ ಮಾಡಿದ್ರೆ ನಿಮಗೆ 2 ಥರದ ಸ್ಟೇಟಸ್ ಕಾಣಿಸುತ್ತೆ. ಸೊ ದ ಫಸ್ಟ್ ಸ್ಟೇಟಸ್ ಇಸ್ ಸಕ್ಸಸ್ಫುಲಿ ವೆರಿಫೈಡ್. ಹಾಗಿತ್ತು ಅಂತ ಅಂದರೆ ಸೊ ನಿಮ್ಗೆ ಯಾವುದೇ ತರಹದ ಟೆನ್ಷನ್ ಇಲ್ಲ. ಓಕೆ, ಸೊ ಯಾವುದೇ ಟೆನ್ಷನ್ ಇಲ್ಲ, ನಿಮ್ಮ ವೆರಿಫಿಕೇಶನ್ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಸೊ ಅಕಸ್ಮಾತು ನಿಮ್ಮ ಸ್ಟೇಟಸ್ ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಇತ್ತು ಅಂತ ಅಂದರೆ, ಸೊ ನೀವು ನಿಮ್ಮ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್, ಅಕಸ್ಮಾತು ರೂರಲ್ ಕೋಟಾ ಇತ್ತು ಅಂತಂದರೆ ಅದಕ್ಕೆ ಸಪೋರ್ಟಿಂಗ್ ಆದ ಡಾಕ್ಯುಮೆಂಟ್ಸ್, ಅಕಸ್ಮಾತ್ ಕನ್ನಡ ಮೀಡಿಯಂ ಕೋಟಾ ಇತ್ತು ಅಂತಂದರೆ ಅದಕ್ಕೆ ಸಪೋರ್ಟೆಡ್ ಆದ ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತಗೊಂಡು ಹೋಗಿ ನೀವು ನಿಯರೆಸ್ಟ್ ಗವರ್ನಮೆಂಟ್ PU ಕಾಲೇಜ್ಗೆ ಹೋಗಿ ಅದನ್ನು ವೆರಿಫೈ ಮಾಡಿಸ್ಕೋಬೇಕು. ಓಕೆ, ಸೊ ಈ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ನಿಮಗೆ 21st ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ನೀವು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ 21st ಒಳಗಡೆ ಏನು ಮಾಡ್ಕೋಬೇಕು, ವೆರಿಫಿಕೇಶನ್ ಮಾಡಿಸ್ಕೋಬೇಕು. ಓಕೆ, ಸೊ ಅದರ್ವೈಸ್ ನಿಮ್ಮ ಕ್ಲೇಮ್ ಕ್ಯಾನ್ಸಲ್ ಆಗೋವಂಥ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಆದಷ್ಟು ಬೇಗ ನೀವು ನಿಮ್ಮ ಸ್ಟೇಟಸ್ ನೋಡಿಕೊಂಡು, KE ವೆಬ್ಸೈಟಲ್ಲಿ ಸ್ಟೇಟಸ್ನ ನೋಡಿಕೊಂಡು, ಅಕಸ್ಮಾತ್ ಕ್ಲೇಮ್ಡ್ ನಾಟ್ ವೆರಿಫೈಡ್ ಇತ್ತು ಅಂತ ಅಂದರೆ ಅದಕ್ಕೆ ಸಪೋರ್ಟೆಡ್ ಆದ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಿ ಆದಷ್ಟು ಬೇಗ ನೀವು ನಿಮ್ಮ ವೆರಿಫಿಕೇಷನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಸೊ ಇದೇ ರೀತಿ ಅಪ್ಡೇಟ್ಗೋಸ್ಕರ ನೀವು ಫಾಲೋ ಮಾಡಿ ವೇದಾಂತು ಕರ್ನಾಟಕ ಚಾನೆಲ್ನ.